12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಹರಿಕಾರ, ಅದರ ಜೊತೆಗೆ ವಿಶ್ವಗುರು ಬಸವಣ್ಣನವರು ಮಹಾಮಂತ್ರಿಯಾಗಿದ್ದ ನಾಡು ಅದು. ಕಲ್ಯಾಣ ಚಾಲುಕ್ಯರ ಶೌರ್ಯಕ್ಕೆ ಸಾಕ್ಷಿಯಾಗಿದ್ದ ಆ ಭವ್ಯ ಕೋಟೆ ಇವತ್ತು ಅನಾಥ ಆಗಿದೆ. ಕಾರಣ ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ಇಷ್ಟೆಲ್ಲ ಅವ್ಯವಸ್ಥೆ ಅಲ್ಲಿ ತಾಂಡವವಾಡ್ತಿದೆಯಂತೆ. ಏನಾಗ್ತಾ ಇದೆ ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. 10ನೇ ಶತಮಾನದಲ್ಲಿ ಕಲಚೂರಿನ ಅರಸರು ಮತ್ತು ಕಲ್ಯಾಣದ ಚಾಲುಕ್ಯರಿಂದ ನಿರ್ಮಾಣಗೊಂಡ ಬಸವ ಕಲ್ಯಾಣದ ಕೋಟೆ ಇದೀಗ ಅವನತಿಯ ಅಂಚಿನಲ್ಲಿದೆ. ಗತ ವೈಭವ ಮತ್ತು ಇತಿಹಾಸವನ್ನ ಸಾರುವ 115 ಎಕರೆ ವ್ಯಾಪ್ತಿಯ ಪ್ರದೇಶದಲ್ಲಿ ಕರಿಕಲ್ಲಿನ ಕೋಟೆ ವಿನಾಶದ ಹಂತದಲ್ಲಿದೆ. ಇಲ್ಲಿ ಕಾಣುತ್ತಿರುವ ಭವ್ಯ ಕೋಟೆ ಇತಿಹಾಸದ ಪುಟಗಳಲ್ಲಿ ತನ್ನದೇ ಆದಂತಹ ಚರಿತ್ರೆಯನ್ನ ಹೊಂದಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇಂದು ಅದು ದುಸ್ಥಿತಿಯಲ್ಲಿದೆ. ಕೋಟೆಯ ಒಳಗಡೆ ಬೆಳೆದು ನಿಂತಿರುವ ಗಿಡಗಂಟಿಗಳು, ಶಿಥಿಲಗೊಳ್ಳುತ್ತಿರುವ ಗೋಡೆಗಳು ಈ ಎಲ್ಲ ಐತಿಹಾಸಿಕ ಸ್ಮಾರಕದ ಅಧೋಗತಿಯನ್ನ ಸಾರುತ್ತಿವೆ. ಬಸವ ಕಲ್ಯಾಣದ ಈ ಸುಂದರ ಕೋಟೆ ಇಂದು ಅವನತಿಯತ್ತ ಸಾಗಿದೆ. ಅತ್ಯಂತ ಭದ್ರ ಹಾಗೂ ವಿಶಿಷ್ಟ ವಾಸ್ತುಶಿಲ್ಪದ ಮೂಲಕ ತನ್ನದೇ ಆದಂತಹ ಐತಿಹ್ಯ ಹೊಂದಿರುವ ಈ ಕೋಟೆ ಇದೀಗ ಕೊನೆಯ ದಿನಗಳನ್ನ ಎಣಿಸುತ್ತಿದೆ. ಬಿಜ್ಜಳರಾಜನ ಆಡಳಿತದಲ್ಲಿ ಬಸವಣ್ಣನವರು ಮಂತ್ರಿಯಾಗಿ ಭವ್ಯತೆ ಮೆರೆದಿದ್ದ ಈ ಕೋಟೆ ಪುರಾತತ್ವ ಇಲಾಖೆ ಮತ್ತು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಕೋಟೆ ಪಾಳು ಬಿದ್ದಿದೆ. ಕೋಟೆಯ ಆವರಣವೆಲ್ಲ ಕಾಡಿನಂತಾಗಿದ್ದು ಪ್ರವಾಸಿಗರು ಒಳಗಡೆ ಕಾಲಿಡಲು ಭಯಪಡುತ್ತಿದ್ದಾರೆ. ಚಾಲುಕ್ಯರು ಇಲ್ಲೆಲ್ಲ ಆಳಿದ್ದು, ಬಟ್ ಬಸವಣ್ಣನವರು ಇಲ್ಲಿ ಮಂತ್ರಿಯಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಇಂಥ ಜಾಗನ ನಾವು ಭಾಳ ಫೇಮಸ್ ಆಗಿ ಮಾಡಬೇಕು. ಇಲ್ಲಿನ ಸರ್ಕಾರ ನಮಗೆ ಇಲ್ಲೆಲ್ಲ ಸರ್ಕಾರ ಆಗಲಿ ಅಥವಾ ಇಲ್ಲಿನ ರೆಸ್ಪಾನ್ಸಿಬಲ್ ತೊಗೊಂಡಿರೋ ಯಾವುದೇ ಅಧಿಕಾರ ಸ್ಥಾನದಲ್ಲಿರೋರು ಇಲ್ಲೆಲ್ಲ ನೀಟಾಗಿಟ್ಟು ಒಂದು ಜನರಿಗೆ, ಪ್ರವಾಸಿಗರಿಗೆ ಅಟ್ರಾಕ್ಷನ್ ಇದ್ದರೆ ಇಲ್ಲೆಲ್ಲ ನೋಡೋರು ಕೇಳೋರು ಇಲ್ಲ, ಕೆಲವರೆಲ್ಲ ಪ್ರವಾಸಿಗರು ಬಂದು ಹೇಳ್ತಾರೆ. ಆದರೆ ಇಲ್ಲಿ ತೋರಿಸೋದಕ್ಕೆ ಇಲ್ಲಿ ಅಂಥ ವ್ಯವಸ್ಥೆಗಳು ಇಲ್ಲ. ಇಲ್ಲಿ ಬರೀ ಬೋರ್ಡ್ಗಳು ನೋಡ್ತಿದ್ದೀವಿ ಅಷ್ಟೇ, ಬಟ್ ಆದರೆ ಮೇಂಟೆನೆನ್ಸ್ ಇಲ್ಲ ಇಲ್ಲೆಲ್ಲ. ಇನ್ನು ಈ ಕೋಟೆಯನ್ನು ನೋಡಲು ದಿನದಿಂದ ದಿನಕ್ಕೆ ನೂರಾರು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಆದರೆ ಈ ಸ್ಥಳದಲ್ಲಿ ಮೂಲ ಸೌಕರ್ಯವನ್ನ ಜಿಲ್ಲಾಡಳಿತ ಮಾಡದೆ ಮೈಮರೆಯುತ್ತಿದೆ. ಈ ಐತಿಹಾಸಿಕ ಸ್ಮಾರಕವನ್ನ ಸಂರಕ್ಷಿಸಲು ಜಿಲ್ಲಾಡಳಿತ ನಿದ್ದೆಯಿಂದ ಏಳಬೇಕಿದೆ. ಒಟ್ಟಾರೆ 11ನೇ ಶತಮಾನದಲ್ಲಿ ಸಮಾನತೆ ತತ್ವದಡಿ ಕ್ರಾಂತಿಯ ಮೂಲಕ ಗುರುತಿಸಿಕೊಂಡ ಗುರು ಬಸವಣ್ಣನ ಕಾಯಕ ಭೂಮಿಯಾದ ಬಸವ ಕಲ್ಯಾಣ ಅಭಿವೃದ್ಧಿಪಡಿಸಿ ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರವನ್ನಾಗಿಸಬೇಕು ಎಂದು, ಕೋಟೆಯನ್ನ ಮುಂದಿನ ತಲೆಮಾರಿಗೆ ಉಳಿಸಿಕೊಳ್ಳಬೇಕೆಂದು ಸಂಶೋಧಕರು ಆಗ್ರಹಿಸುತ್ತಿದ್ದಾರೆ. ಶಿವಮಠಪತಿ, ಗ್ಯಾರಂಟಿ ನ್ಯೂಸ್, ಬಿದರ್.